ನಮಸ್ಕಾರ. ಒಳನೋಟಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕೇರಳದಿಂದ ಕಾಶ್ಮೀರದವರೆಗೆ ಅರ್ಧ ಭಾರತದಲ್ಲಿ ಮಹಾಪ್ರವಾಹ. ಅಸ್ಸಾಂನಲ್ಲಿ 200ಕ್ಕೂ ಹೆಚ್ಚು ಸಾವು. ನರಕ ನೋಡ್ತಿದ್ದಾರೆ 4 ಲಕ್ಷ ಜನ. ಪಾಕಿಸ್ತಾನ, ಬಾಂಗ್ಲಾ, ಲಂಕಾ, ಭಾರತ. ಹೇಗಿದೆ ಮಾನ್ಸೂನ್ ಮಾನ್ಸ್ಟರ್ ಆರ್ಭಟ? ಮುಂಗಾರಿನ ಜಲಪ್ರಳಯ ನೋಡೋಣ ಈ ಹೊತ್ತಿನ ಒಳನೋಟದಲ್ಲಿ. ಇಡೀ ಭಾರತದಲ್ಲಿ ಈಗ ಮುಂಗಾರಿನ ಜಲಪ್ರಳಯವೇ ತಾಂಡವವಾಡ್ತಿದೆ. ಅಸ್ಸಾಂನಲ್ಲಂತೂ ಮೆಗಾ ತೂಫಾನ್ ಅಪ್ಪಳಿಸಿದೆ. ಎಲ್ಲವೂ ಜಲಸ್ವಾಹ ಆಗ್ತಿದೆ. ಸಾವಿರಾರು ಮಂದಿ ಮನೆ ಮಠ ಕಳ್ಕೊಂಡಿದ್ದಾರೆ. ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ದೆಹಲಿ, ಉತ್ತರ ಪ್ರದೇಶಗಳು ಭೀಕರ ಪ್ರವಾಹಕ್ಕೆ ತತ್ತರಿಸಿವೆ. ಇನ್ನೂ 5 ದಿನ ಮತ್ತಷ್ಟು ಘೋರ ಜಲಪ್ರಳಯದ ವಾರ್ನಿಂಗ್ ಕೊಟ್ಟಿರುವುದು ಭೀತಿಗೆ ಕಾರಣವಾಗಿದೆ. ಕೇರಳದಿಂದ ಕಾಶ್ಮೀರದವರೆಗೆ ಅರ್ಧ ಭಾರತದಲ್ಲಿ ಮಹಾಪ್ರವಾಹ. ಅಸ್ಸಾಂನಲ್ಲಿ 200ಕ್ಕೂ ಹೆಚ್ಚು ಸಾವು. ನರಕ ನೋಡ್ತಿದ್ದಾರೆ 4 ಲಕ್ಷ ಜನ. ಪಾಕಿಸ್ತಾನ, ಬಾಂಗ್ಲಾ, ಲಂಕಾ, ಭಾರತ. ಹೇಗಿದೆ ಮಾನ್ಸೂನ್ ಮಾನ್ಸ್ಟರ್ ಆರ್ಭಟ? ಇದು ಮುಂಗಾರಿನ ಜಲಪ್ರಳಯ. ಕೇರಳದಿಂದ ಕಾಶ್ಮೀರದವರೆಗೆ ಇಡೀ ಭಾರತದ 90% ಭಾಗದಲ್ಲಿ ಭೀಕರ ಪ್ರವಾಹ. ಎದುರು ಸಿಕ್ಕ ಎಲ್ಲವೂ ಜಲಸ್ವಾಹ. ಮನೆ, ಕಟ್ಟಡ, ಶಾಲೆ, ಅಂಗಡಿ, ಮಾಲ್ ಎಲ್ಲವೂ ಮಹಾಮಳೆಗೆ ಧರಾಶಾಹಿ. ಇದು ಶತಮಾನದ ಮಹಾಮಳೆ. ತಡವಾಗಿ ಬಂದರೂ ಸರ್ವನಾಶ ಮಾಡುತ್ತಲೇ ಸಾಕ್ತಿರುವ ಮುಂಗಾರಿನ ಜಲಪ್ರಳಯ. ಎಲ್ಲಿ ನೋಡಿದರಲ್ಲಿ ನೀರು, ನೀರೇ ನೀರು. ರಣಚಂಡಿ ಮುಂಗಾರಿಗೆ ಸರ್ವನಾಶ. ಕೇರಳ, ಅಸ್ಸಾಂ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ದೆಹಲಿ, ಪಂಜಾಬ್, ಉತ್ತರಾಖಂಡ್ ಹೀಗೆ ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಕೇವಲ ಮಳೆಯಲ್ಲ, ರಣಚಂಡಿ ಮಳೆ, ಮೇಘಾ ತೂಫಾನ್. ಬಂಗಾಳ ಕೊಲ್ಲಿಯೇ ಭೋರ್ಗರೆದು ಇಡೀ ಈಶಾನ್ಯ ಭಾರತವನ್ನ ಮುಳುಗಿಸಿದಂತೆ ಮನೆ, ಅಂಗಡಿ, ಶಾಲೆ, ಜೈಲು ಎಲ್ಲವೂ ಜಲಾವೃತ. 100 ಹಳ್ಳಿಗಳು, 100 ನಗರಗಳು ಕೇವಲ ನೀರಲ್ಲಿ ಮುಳುಗಿ ಹೋಗಿವೆ. ರಸ್ತೆ, ಸೇತುವೆಗಳು ಎಲ್ಲವೂ ಮುರಿದು ಬಿದ್ದಿವೆ. ಅಸ್ಸಾಂನಲ್ಲಿ ರಣಭೀಕರ ಜಲಪ್ರಳಯ. 6 ದಶಕದಲ್ಲೇ ಕಂಡರಿಯದಂಥ ಮಳೆ. 100 ಸಾವು, 2 ಲಕ್ಷ ಜನರ ಬದುಕು ಅತಂತ್ರ. ಇನ್ನು ಇಡೀ ದೇಶದಲ್ಲೇ ಅತಿ ಹೆಚ್ಚು ಪ್ರವಾಹಕ್ಕೆ ಬಾಧಿತವಾಗಿರುವುದು ಈಶಾನ್ಯದ ಅಸ್ಸಾಂ. ಪರ್ವತ ಪ್ರದೇಶಗಳೇ ಹೆಚ್ಚಿರೋ ಅಸ್ಸಾಂನ ಬಹುತೇಕ ಭಾಗ ಪ್ರವಾಹಕ್ಕೆ ತುತ್ತಾಗಿ ಜರ್ಜರಿತಗೊಂಡಿದೆ. ಕಳೆದ 2-3 ವಾರಗಳಿಂದ ನಿರಂತರ ಮಳೆಯಾಗ್ತಿದೆ. ಬೆಟ್ಟಗಳು ಕುಸಿಯುತ್ತಿವೆ, ಹೆದ್ದಾರಿ ಬಂದಾಗ್ತಿದೆ. 100 ಹಳ್ಳಿಗಳು ಸಂಪೂರ್ಣ ಜಲಾವೃತಗೊಳ್ಳುತ್ತಿವೆ. ಅಸ್ಸಾಂ ಮಹಾಮಳೆಗೆ ಅಕ್ಷರಶಃ ಇಡೀ ರಾಜ್ಯ ಜಲಾವೃತಗೊಂಡಿದೆ. 25 ಜಿಲ್ಲೆಗಳಲ್ಲಿ ಪ್ರವಾಹದ ನೀರೇ ತುಂಬಿದೆ. ಅಸ್ಸಾಂ ರಾಜ್ಯವೊಂದರಲ್ಲೇ ಪ್ರವಾಹಕ್ಕೆ 7 ಲಕ್ಷಕ್ಕೂ ಹೆಚ್ಚು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಅಸ್ಸಾಂನಲ್ಲಿ 50ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಅದು ಅಸ್ಸಾಂನ ಶಿವಸಾಗರ್ ಜಿಲ್ಲೆಯ ಬೆಟ್ಟದ ತಪ್ಪಲಲ್ಲಿರೋ ಒಂದು ಹಳ್ಳಿ. ಸಂಜೆ 5 ಗಂಟೆಗೆ ದಿಢೀರನೆ ಪ್ರವಾಹದ ನೀರು ಭೋರ್ಗರೆಯಲಾರಂಭಿಸಿತ್ತು. ಆ ಏರಿಯಾದಲ್ಲಿ ಎತ್ತರದಲ್ಲೊಂದು ಮನೆ. ಅಲ್ಲಿಗೆ ಹಿಂದೆಂದೂ ಪ್ರವಾಹದ ನೀರು ಬಂದಿರಲೇ ಇಲ್ಲ. ಆದರೆ ಆ ದಿನ 2 ಗಂಟೆಯಲ್ಲಿ ಪ್ರವಾಹದ ನೀರು ಮನೆಯನ್ನೆಲ್ಲ ಆವರಿಸಿ ಭುಜದವರೆಗೆ ಬಂದಿತ್ತು. ಆ ಮನೆಯಲ್ಲಿದ್ದ ಕುಟುಂಬ ರಾತ್ರಿ ಇಡೀ ಆ ಕಂಠಮಟ್ಟದ ನೀರಲ್ಲೇ ಕಳೆದಿತ್ತು. ಆ ವೃದ್ಧ ತನ್ನ 60 ವರ್ಷಗಳಲ್ಲಿ ಹಿಂದೆಂದೂ ಇಂಥ ಮೇಘಸ್ಫೋಟ ಪ್ರವಾಹವನ್ನ ಕಂಡಿರಲೇ ಇಲ್ಲ. ಇಡೀ ಗ್ರಾಮ ನೀರಲ್ಲಿ ಸಂಪೂರ್ಣ ಮುಳುಗಡೆಯಾಗಿತ್ತು.
ಹತ್ತಿರದ ಗೋಲಾಘಾಟ್ ಗ್ರಾಮವೂ ಇದೇ ರೀತಿ ಮುಳುಗಡೆಯಾಗಿತ್ತು. ಅಲ್ಲೂ ಆ ರಾತ್ರಿ ಗ್ರಾಮದ ಮಹಿಳೆಯರೆಲ್ಲ ಒಂದು ಮಾವಿನ ಮರದ ಮೇಲೆ ಕಳೆದಿದ್ರು. ಮಕ್ಕಳು, ವೃದ್ಧರು, ಮಹಿಳೆಯರು ಇಡೀ ರಾತ್ರಿ 12 ಗಂಟೆಯವರೆಗೆ ಮರದಲ್ಲೇ ಕೂತಿದ್ರು. ಇದು ಕೇವಲ ಒಂದೆರಡು ಕುಟುಂಬದ ಕಥೆಯಲ್ಲ, ಕಳೆದ ಕೆಲ ದಿನಗಳಿಂದ ಇಡೀ ಅಸ್ಸಾಂನ ದುರಂತ ಕಥೆ ಇದು. ಅಸ್ಸಾಂ ಕಳೆದ 5 ದಶಕದಲ್ಲೇ ಅತಿ ಭಯಂಕರ ಪ್ರವಾಹದಲ್ಲಿ ಸಿಲುಕೊಂಡಿದೆ. ಮಳೆ ನೀರಲ್ಲಿ ತೇಲಿ ಬರುತ್ತಿವೆ ಶವಗಳು, ಮನೆಗಳು ನಾಶ, ಊರುಗಳೇ ಮಾಯ. ಅಸ್ಸಾಂನಲ್ಲಿ ಮೆಗಾ ತೂಫಾನ್ ರೌರವ ನರಕ ತೋರಿಸ್ತಿದೆ. ಅದೆಷ್ಟೋ ಮನೆಗಳು ಯಾವ ಅವಶೇಷವೂ ಇಲ್ಲದಂತೆ ಕಾಣೆಯಾಗಿವೆ. ಒಂದೊಂದು ಊರು ಅಲ್ಲಿ ಆಗಿರೋ ವಿನಾಶವನ್ನ ಹೇಳ್ತಾ ಇದೆ. ಅಲ್ಲಿನ ಒಂದೊಂದು ದೃಶ್ಯವೂ ಒಂದೊಂದು ಕಥೆ ಹೇಳ್ತಾ ಇದೆ. ಸತ್ತವರಷ್ಟೋ, ಇನ್ನು ಬದುಕಿದ್ದವರದ್ದು ಮತ್ತಷ್ಟು ಭೀಕರ ಬದುಕು. ಯಾವಾಗ ಏನು ಬೇಕಾದರೂ ಆಗಬಹುದು. ಅಲ್ಲಿನ ಜನರಿಗೆ ಈಗ ಕಣ್ಣೀರು ಹೊರತಾಗಿ ಬೇರೆ ಏನೂ ಉಳಿದಿಲ್ಲ. ಅದೆಷ್ಟೋ ಜನ ಮರದಲ್ಲೇ ರಾತ್ರಿ ಕಳೆಯುತ್ತಿದ್ದಾರೆ. ಮಹಿಳೆಯರು, ಮಕ್ಕಳ ಕಣ್ಣೀರ ಕಥೆಗಳು ಅದೆಷ್ಟು. ಈ ಬಾರಿ ದೇಶದಾದ್ಯಂತ ಮಳೆಯ ಕೊರತೆ ಉಂಟಾಗಿತ್ತು. ಸಮಯಕ್ಕೆ ಸರಿಯಾಗಿ ಮುಂಗಾರು ಎಂಟ್ರಿ ಕೊಡದೆ ಜನರು, ರೈತರು ಕಂಗಾಲಾಗಿದ್ರು. ಈ ಬಾರಿ ಇಡೀ ಭಾರತಕ್ಕೆ ಬರ ಬರೋದು ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ ಉತ್ತರ ಮತ್ತು ಈಶಾನ್ಯ ಭಾರತದಲ್ಲಿ ಕಳೆದ 1-2 ವಾರಗಳಿಂದ ಮಳೆ ಪ್ರಳಯ ಸ್ವರೂಪಿಯಾಗಿದೆ. ಇಡೀ ಅಸ್ಸಾಂನಲ್ಲಿ ಪ್ರವಾಹಕ್ಕೆ 1.22 ಲಕ್ಷ ಜನ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಅದರಲ್ಲೂ ಶಿವಸಾಗರ್, ಗೋಲಾಘಾಟ್ ಜಿಲ್ಲೆ ಸಂಪೂರ್ಣ ಮುಳುಗಡೆಯಾಗಿದೆ. ಅಸ್ಸಾಂ ರಾಜ್ಯದ ಎಲ್ಲ ನದಿಗಳು ಅಪಾಯದ ಮಟ್ಟ ಮೀರಿ ಭೋರ್ಗರೆಯುತ್ತಿವೆ. ಶಿವಸಾಗರ್ ಜಿಲ್ಲೆಯೊಂದರಲ್ಲೇ 60,000 ಜನ ಪ್ರವಾಹದಿಂದ ಸಂಕಷ್ಟದಲ್ಲಿದ್ದಾರೆ. ಅಸ್ಸಾಂನ ಜೀವನದಿ ಧನ್ಸಿರಿ ಮಹಾನದಿ ಭಯಾನಕ ಸ್ವರೂಪ ತಾಳಿದೆ. ಇನ್ನು ನಿರಾಶ್ರಿತರಿಗೆ 100ಕ್ಕೂ ಹೆಚ್ಚು ಆಶ್ರಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅಸ್ಸಾಂನಲ್ಲಿ 15,342 ಹೆಕ್ಟೇರ್ ಕೃಷಿ ಜಮೀನು ಸರ್ವನಾಶಗೊಂಡಿದೆ. ಅಸ್ಸಾಂ ಒಂದರಲ್ಲೇ 30,000 ಸಾಕು ಪ್ರಾಣಿಗಳು ಸಾವಿಗೀಡಾಗಿವೆ. ಅರುಣಾಚಲದಲ್ಲಿ ಮೇಘಸ್ಫೋಟ, ಅಸ್ಸಾಂನಲ್ಲಿ ಮಹಾಪ್ರವಾಹ. ಅರುಣಾಚಲ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದೆ ಅಸ್ಸಾಂನಲ್ಲಿ ಈ ರೀತಿಯ ಜಲಪ್ರಳಯ ಸೃಷ್ಟಿಯಾಗುವುದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಅಸ್ಸಾಂ, ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಜುಲೈ 18ರಿಂದ ಜುಲೈ 22ರವರೆಗೆ 137 ಮಿಲಿಮೀಟರ್ ಮಳೆಯಾಗಿದ್ದೆ ಇಷ್ಟೊಂದು ಭೀಕರ ಅನಾಹುತ ಸೃಷ್ಟಿಯಾಗಿದೆ. ಅಸ್ಸಾಂನಾದ್ಯಂತ ಹರಿಯೋ ದಿಖೋ, ದಿಸಾಂಗ್, ದಾರಿಕಾ ಮತ್ತು ಜಂಜಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ದಡದಿಂದ 3-4 ಕಿಲೋಮೀಟರ್ವರೆಗೂ ಪ್ರವಾಹದ ನೀರು ವ್ಯಾಪಿಸಿದೆ. ಅಸ್ಸಾಂನ ಕೆಲವು ಭಾಗಗಳಲ್ಲಿ ಭಾರೀ ಪ್ರವಾಹವೇ ಸೃಷ್ಟಿಯಾಗಿದೆ. 4-5 ನಗರಗಳು, 100 ಗ್ರಾಮಗಳು ಮುಳುಗಿ ಹೋಗ್ತಾ ಇದ್ದು ಜನರು ಊರು ಖಾಲಿ ಮಾಡುತ್ತಾ ಇದ್ದಾರೆ. ನಗರದ ದೊಡ್ಡ ಅಂಗಡಿಗಳು, ಶಾಪಿಂಗ್ ಮಾಲ್ಗಳಿಗೆ ನೀರು ನುಗ್ಗಿ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಗೆ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದ್ದು ಜನರು ಆತಂಕದಲ್ಲೇ ಜೀವನ ಮಾಡುವಂತಾಗಿದೆ. ಇನ್ನು 5 ದಿನ ಭೀಕರ ಮಳೆ ವಾರ್ನಿಂಗ್. ಅಸ್ಸಾಂನಲ್ಲಿ ಪ್ರವಾಹದಿಂದ ಚೇತರಿಸಿಕೊಳ್ಳುವುದಕ್ಕೂ ಮಳೆ ಬಿಡುವು ಕೊಟ್ಟಿಲ್ಲ. ಕಳೆದ 2 ವಾರದಿಂದ ಸುರಿದ ಮಳೆ ಊರುಗಳನ್ನೇ ಮುಳುಗಿಸಿದೆ. ಅಲ್ಲಿನ ನದಿಗಳೆಲ್ಲ ತುಂಬಿ ಹೋಗಿ ಭೋರ್ಗರೆದು ಹರಿಯುತ್ತಾ ಇದ್ದು ಆ ನೀರು ಊರುಗಳ ಮೇಲೂ ನುಗ್ಗಿ ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡಿದೆ. ಅಲ್ಲಿ ಈಗ ಎತ್ತ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇದೆ. ಸತತ ಮಳೆ ರಸ್ತೆಗಳನ್ನೇ ಕಾಣದಂತೆ ಮಾಯ ಮಾಡಿದ್ದು ಇದರಿಂದ ಜನರು, ವಾಹನ ಸವಾರರು ಸಂಕಷ್ಟ ಅನುಭವಿಸುವಂತಾಗಿದೆ. ಗ್ರಾಮಗಳ ಪರಿಸ್ಥಿತಿಯನ್ನಂತೂ ಕೇಳೋದೇ ಬೇಡ. ಗ್ರಾಮಗಳಿಗೆ ಸಂಪರ್ಕವೇ ಇಲ್ಲದಂತಾಗಿದೆ. ದೋಣಿಗಳ ಮೂಲಕ ಓಡಾಡುವಂತಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ಎಲ್ಲವೂ ಸರ್ವನಾಶವಾಗಿ ಬಿಟ್ಟಿದೆ. ಇವೆಲ್ಲದರ ಮಧ್ಯೆ ಇನ್ನೂ 5 ದಿನ ಇದಕ್ಕಿಂತಲೂ ಭೀಕರವಾದ ಮೇಘಸ್ಫೋಟ, ಹಠಾತ್ ಪ್ರವಾಹ ಸೃಷ್ಟಿಯಾಗೋ ವಾರ್ನಿಂಗ್ ನೀಡಲಾಗಿದೆ. ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಕೂಡಲೇ ಸಮರೋಪಾದಿಯಲ್ಲಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಜಲಸಂಪನ್ಮೂಲ, ಕಂದಾಯ, ವಿಪತ್ತು ನಿರ್ವಹಣಾ ಸಚಿವಾಲಯಗಳಿಗೆ ಆದೇಶ ನೀಡಿದ್ದಾರೆ. ಹೌದು,
ಉತ್ತರದ ರಾಜ್ಯಗಳ, ಹಿಮಾಲಯದ ತಪ್ಪಲಿನ ರಾಜ್ಯಗಳ ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದ್ದಾನೆ ವರುಣರಾಯ. ಕಳೆದ 2 ವಾರಗಳಿಂದ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಈ ರಾಜ್ಯಗಳ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಎಲ್ಲಿ ನೋಡಿದ್ರೂ ಕೇವಲ ನೀರು ಮಾತ್ರ ಕಾಣಿಸೋ ಭೀಕರ ಜಲಪ್ರಳಯದ ದೃಶ್ಯಗಳು ಇವೆ ನೋಡಿ. ಇಪ್ಪತ್ತೆರಡು ರಾಜ್ಯಗಳಲ್ಲಿ ಮೇಘಸ್ಫೋಟ, ಉತ್ತರ ಈಶಾನ್ಯದಲ್ಲಿ ಹಠಾತ್ ಪ್ರವಾಹ. ಇಡೀ ದೇಶದಲ್ಲಿ ಮುಂಗಾರು ಮಳೆ ಅಕ್ಷರಶಃ ಕಣ್ಣಾಮುಚ್ಚಾಲೆಯಾಡುತ್ತಿದೆ. ಉತ್ತರ, ಈಶಾನ್ಯ, ಹಿಮಾಲಯದ ತಪ್ಪಲಲ್ಲಿ ಮೇಘಸ್ಫೋಟ, ಹಠಾತ್ ಪ್ರವಾಹ ಸೃಷ್ಟಿಯಾಗಿದ್ರೆ ದಕ್ಷಿಣದಲ್ಲಿ ಮಳೆ ಇನ್ನೂ ಕಣ್ಣಾಮುಚ್ಚಾಲೆಯಾಡುತ್ತಿದೆ. ಕೆಲವು ಕಡೆ ಭೀಕರ ಬರದ ಭೀತಿ ಆವರಿಸಿದ್ರೆ ಉತ್ತರ ಮಾತ್ರ ಅತಿವೃಷ್ಟಿಗೆ ತತ್ತರಿಸಿದೆ. ಕೆಲವು ಕಡೆ ಭೂಕುಸಿತಗಳು, ಜಲಸ್ವಾಹಗಳು, ಪ್ರವಾಹಗಳು ಸೃಷ್ಟಿಯಾಗಿವೆ. ಜಮ್ಮು ಕಾಶ್ಮೀರದಲ್ಲಂತೂ ಸಾವಿನ ಮಳೆಗೆ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಅರುಣಾಚಲ ಪ್ರದೇಶದಲ್ಲೂ ಜಲಪ್ರಳಯ, ಭೂಕುಸಿತ, ಹಠಾತ್ ಪ್ರವಾಹ, ಹಲವರು ನಾಪತ್ತೆ. ಅರುಣಾಚಲ ಪ್ರದೇಶದಲ್ಲಂತೂ ರಣರಣ ಪ್ರವಾಹವೇ ಸಂಭವಿಸಿದೆ. ಹಠಾತ್ ಪ್ರವಾಹಕ್ಕೆ ಭಾರೀ ಪ್ರಮಾಣದ ಗುಡ್ಡ ಕುಸಿತಗಳು ಸಂಭವಿಸುತ್ತಿವೆ. ಇನ್ನು ಅರುಣಾಚಲ ಪ್ರದೇಶದ ಪರ್ವತದ ತಪ್ಪಲಿನ ಗ್ರಾಮಗಳೆಲ್ಲ ಮಹಾಮಳೆಗೆ ಮುಳುಗಿ ಹೋಗಿವೆ. ಇಲ್ಲಿನ ಲಕ್ಷಾಂತರ ಜನ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ದಾರಿಗಳು, ಸೇತುವೆಗಳು ನೀರಿನಿಂದ ಆವೃತವಾಗಿವೆ. ಮನೆ, ಹೊಲ, ತೋಟಗಳಲ್ಲಿ ಎಲ್ಲ ಕಡೆ ನೀರೋ ನೀರು. ನೀರು ಬಿಟ್ರೆ ಬೇರೇನೂ ಅಲ್ಲಿ ಕಾಣೋದೇ ಇಲ್ಲ. ಕೆಲವೆಡೆ ಅಬ್ಬರಿಸ್ತಾ ಇರೋ ನೀರಂತೂ ಮನೆಗಳನ್ನ, ಜನರನ್ನ ಮುಳುಗಿಸೋಕೆ ಬಂದಿರೋ ಜಲರಕ್ಕಸನಂತೆ ಕಾಣಿಸ್ತಾ ಇದೆ. ಹಳ್ಳ, ಕೊಳ್ಳಗಳು, ನದಿಗಳು ಆರ್ಭಟದಿಂದ ಜನಜೀವನ ಅಲ್ಲೋಲ ಕಲ್ಲೋಲವಾಗ್ತಿದೆ. ಒಟ್ನಲ್ಲಿ ಅರುಣಾಚಲ ಪ್ರದೇಶದ ಹಲವೆಡೆ ಈಗ ಸಂಭವಿಸ್ತಾ ಇರೋದು ಜಲಪ್ರಳಯ, ಸಾವಿನ ಮಹಾಪ್ರಳಯ. ಜಮ್ಮು ಕಾಶ್ಮೀರದಲ್ಲಿ ರಣಮಳೆಗೆ 31 ಸಾವು. ಇನ್ನು ಜಮ್ಮು ಕಾಶ್ಮೀರದಲ್ಲಂತೂ ಈಗ ಪ್ರಳಯವೇ ಆಗ್ತಾ ಇದೆ. ಒಂದು ದಿನ ಮೇಘಸ್ಫೋಟ, ಮತ್ತೊಂದು ದಿನ ಗುಡ್ಡ ಕುಸಿತ, ಮಗದೊಂದು ದಿನ ಅಣೆಕಟ್ಟು ಒಡೆದು ಪ್ರವಾಹ. ಜಮ್ಮು ಕಾಶ್ಮೀರದಲ್ಲಿ ಕಳೆದ 1 ತಿಂಗಳಿನಿಂದ ಒಂದಲ್ಲ ಒಂದು ಅನಾಹುತಗಳು ಸಂಭವಿಸುತ್ತಲೇ ಇವೆ. ಅದರಲ್ಲೂ ಮಂಗಳವಾರ ನಿರಂತರ 24 ಗಂಟೆ ರಣಭಯಂಕರ ಮಳೆ ಸುರಿದು ಪ್ರವಾಹವೇ ಸೃಷ್ಟಿಯಾಗಿದೆ. ಜನ ಜೀವಭಯದಲ್ಲಿ ವಾಸ ಮಾಡುವಂತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಂದೊಂದು ದೃಶ್ಯಗಳು ಅತ್ಯಂತ ಭಯಾನಕವಾಗಿವೆ. ಕೆಲವು ಘಟನೆಗಳು ಪ್ರಳಯವನ್ನೇ ನೆನಪಿಸ್ತಾ ಇವೆ. ಜಾರ್ಖಂಡ್ನಲ್ಲೂ ಮಳೆಗೆ 22 ಸಾವು, ಬಿಹಾರದಲ್ಲೂ ಜಲಪ್ರಳಯ. ಉತ್ತರ ಭಾರತದಾದ್ಯಂತ 2 ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸಾಮಾನ್ಯ ಮಳೆಯಾದ್ರೆ ಪರವಾಗಿಲ್ಲ, ಆದ್ರೆ ರಣಮಳೆ ಆಗ್ತಾ ಇದೆ. ರಣಭಯಂಕರ ಮಳೆ ಜನರ ಜೀವಗಳನ್ನೇ ಬಲಿ ಪಡೆದುಕೊಳ್ತಾ ಇದೆ. ನಿರಂತರ ಮಳೆಗೆ ಜಾರ್ಖಂಡ್ನಲ್ಲಿ 22 ಮಂದಿ ಸಾವಿಗೀಡಾಗಿದ್ದಾರೆ. ಮೃತರೆಲ್ಲರೂ ದನಗಳನ್ನ ಮೇಯಿಸಲು ಪರ್ವತ ಪ್ರದೇಶಕ್ಕೆ ಹೋದವರು ಅಂತ ಹೇಳಲಾಗ್ತಿದೆ. ಮೃತರಲ್ಲಿ 4 ಮಕ್ಕಳೂ ಸೇರಿದ್ದಾರೆ. ಉತ್ತರದ ರಾಜ್ಯಗಳ, ಹಿಮಾಲಯದ ತಪ್ಪಲಿನ ರಾಜ್ಯಗಳ ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದ್ದಾನೆ ವರುಣರಾಯ. ಕಳೆದ 6 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಈ ರಾಜ್ಯಗಳ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಎಲ್ಲಿ ನೋಡಿದ್ರೂ ಕೇವಲ ನೀರು ಮಾತ್ರ ಕಾಣಿಸೋ ಭೀಕರ ಜಲಪ್ರಳಯದ ದೃಶ್ಯಗಳು ಇವೆ ನೋಡಿ. ಭಾರತ ಮಾತ್ರವಲ್ಲ, ನೆರೆಯ ಪಾಕಿಸ್ತಾನದಲ್ಲೂ ಭೀಕರ ಪ್ರವಾಹ, ಅಣೆಕಟ್ಟೆಗಳೇ ಒಡೆದು ಸರ್ವನಾಶ ಸೃಷ್ಟಿಯಾಗಿದೆ. ಚೀನಾದಲ್ಲಂತೂ 1 ತಿಂಗಳ ಅಂತರದಲ್ಲಿ 3ನೇ ಟೈಫೂನ್ ತಾಂಡವವಾಡ್ತಿದೆ. ಆ ಬೆಚ್ಚಿ ಬೀಳಿಸುವ ದೃಶ್ಯಗಳನ್ನು ತೋರಿಸ್ತೀವಿ ಒಂದು ಬ್ರೇಕ್ನ ನಂತರ. ಕೆಲ ದಿನಗಳ ಹಿಂದೆ ನೀರಿಲ್ಲದೆ ಕಂಗಾಲಾಗಿದ್ದ ಪಾಕಿಸ್ತಾನದಲ್ಲೀಗ ಪ್ರಚಂಡ ಮಾನ್ಸೂನ್ ಅಬ್ಬರಿಸುತ್ತಿದೆ.
ಚೀನಾದಲ್ಲಿ ಕೇವಲ 1 ತಿಂಗಳಲ್ಲಿ 3ನೇ ಭಯಾನಕ ಟೈಫೂನ್ ಅಪ್ಪಳಿಸಿ ಎಲ್ಲವನ್ನ ಮುಳುಗಿಸಿದೆ. ಇವೆಲ್ಲವೂ ಕೆಲ ದಿನಗಳ ಹಿಂದೆ ಸ್ಯಾಟಲೈಟ್ ಇಮೇಜ್ನಲ್ಲಿ ಕಂಡುಬಂದ ಮಾನ್ಸೂನ್ ಮಾನ್ಸ್ಟರ್ ಎಂಬ ಅಪರೂಪದ ಮೇಘಮಾಲೆಯೇ ಕಾರಣ ಅಂತ ವಿಶ್ಲೇಷಿಸಲಾಗ್ತಿದೆ. 22 ರಾಜ್ಯಗಳಲ್ಲಿ ಮೇಘಸ್ಫೋಟ, ಉತ್ತರ ಈಶಾನ್ಯದಲ್ಲಿ ಹಠಾತ್ ಪ್ರವಾಹ, ದಕ್ಷಿಣದಲ್ಲಿ ಕ್ಷೀಣ, ಉತ್ತರ ತತ್ತರ. ಇಡೀ ದೇಶದಲ್ಲಿ ಮುಂಗಾರು ಮಳೆ ಅಕ್ಷರಶಃ ಕಣ್ಣಾಮುಚ್ಚಾಲೆಯಾಡುತ್ತಿದೆ. ಉತ್ತರ ಈಶಾನ್ಯ ಹಿಮಾಲಯದ ತಪ್ಪಲಲ್ಲಿ ಮೇಘಸ್ಫೋಟ, ಹಠಾತ್ ಪ್ರವಾಹ ಸೃಷ್ಟಿಯಾಗಿದ್ರೆ ದಕ್ಷಿಣದಲ್ಲಿ ಮಳೆ ಇನ್ನೂ ಕಣ್ಣಾಮುಚ್ಚಾಲೆಯಾಡುತ್ತಿದೆ. ಕೆಲವು ಕಡೆ ಭೀಕರ ಬರದ ಭೀತಿ ಆವರಿಸಿದ್ರೆ ಉತ್ತರ ಮಾತ್ರ ಅತಿವೃಷ್ಟಿಗೆ ತತ್ತರಿಸಿದೆ. ಕೆಲವು ಕಡೆ ಭೂಕುಸಿತಗಳು, ಜಲಸ್ವಾಹಗಳು, ಪ್ರವಾಹಗಳು ಸೃಷ್ಟಿಯಾಗಿವೆ. ಜಮ್ಮು ಕಾಶ್ಮೀರದಲ್ಲಂತೂ ಸಾವಿನ ಮಳೆಗೆ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ದೇಶದಲ್ಲಿ ಮಳೆಯ ಆಟ ಹೇಗಿದೆ ಅಂತ ನೋಡೋದಾದ್ರೆ, ಮಳೆಗೆ ಮುಳುಗಿದ ಕೇರಳಂ 25 ಸಾವು, 500ಕ್ಕೂ ಹೆಚ್ಚು ಮನೆ ಧ್ವಂಸ. ಇನ್ನು ದೇವರನಾಡು ಕೇರಳಂನಲ್ಲಿ ಎಂದೂ ಕಂಡರಿಯದ ಮಳೆ ಸುರಿತಾ ಇದೆ. ಆ ಮಳೆಗೆ ಕೇರಳಂನ ಪ್ರಮುಖ ಸ್ಥಳಗಳಲ್ಲಿ ನೀರು ತುಂಬಿಕೊಂಡಿದೆ. ರಸ್ತೆಗಳು ನದಿಗಳಂತಾಗಿವೆ. ಈಗಾಗಲೇ ಮಳೆ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದ್ದು ಈವರೆಗೆ 25 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 500ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿದ್ದು ಮನೆ ಕಳ್ಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ದೇವರನಾಡು ಕೇರಳಂನಲ್ಲಿ ಕಳೆದ ಕೆಲ ದಿನಗಳಿಂದ ಪ್ರವಾಹದ ಭೂತ ವಕ್ಕರಿಸಿದೆ. ಪಂಬಾ ಸೇರಿ ಪ್ರಮುಖ ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹಳ್ಳಿಗಳು, ನಗರಗಳು ಮುಳುಗಡೆಯಾಗಿವೆ. ಕೆಲವು ಕಡೆ ಭೀಕರ ಭೂಕುಸಿತ ಸಂಭವಿಸಿದೆ. ರಸ್ತೆಗಳಲ್ಲಿ, ಮನೆಗಳಲ್ಲಿ ಪ್ರವಾಹದ ಭೂತ ಅಬ್ಬರಿಸುತ್ತಿದ್ದು ಜನರು ಕಂಗಾಲಾಗಿದ್ದಾರೆ. ಎಲ್ಲೆಡೆ ನೀರು ತುಂಬಿಕೊಂಡಿರೋದ್ರಿಂದ ಕೇರಳಂನ ವಿವಿಧ ಭಾಗಗಳು ಸಮುದ್ರದಂತೆ ಕಾಣಿಸ್ತಿವೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜನರು ತೆರಳೋದಕ್ಕೂ ಸಾಧ್ಯವಾಗದೆ ಒದ್ದಾಡ್ತಾ ಇದ್ದಾರೆ. ಮುಳುಗಿದ ಮಲಪ್ಪುರಂ, ಕೊಟ್ಟಾಯಂ, ಕಾಸರಗೋಡು, ವಯನಾಡಲ್ಲಿ ಅಲರ್ಟ್, 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಭೂಕುಸಿತ. ಕೇರಳಂನಲ್ಲಿ ಮಳೆ ನೀರು ಮಾತ್ರ ಹರಿತಾ ಇಲ್ಲ, ಅದರ ಜೊತೆಗೆ ಜನರ ಕಣ್ಣೀರು ಸಹ ಹರಿತಾ ಇದೆ. ಇದ್ದ ಊರುಗಳು ಈಗ ಮುಳುಗಿ ಹೋಗಿವೆ. ಆಸೆ ಪಟ್ಟು ಕಟ್ಟಿಕೊಂಡಿದ್ದ ಮನೆಗಳು ನಾಶವಾಗ್ತಿವೆ. ಮನೆಯನ್ನ ಕಳ್ಕೊಂಡವರು ಮನೆಯ ಜೊತೆಗೆ ಮನೆಯಲ್ಲಿದ್ದ ತಮ್ಮ ಕುಟುಂಬಸ್ಥರನ್ನೂ ಕಳ್ಕೊಂಡಿದ್ದಾರೆ. ಮಲಪ್ಪುರಂ, ಕೊಟ್ಟಾಯಂ, ಕಾಸರಗೋಡು ಮತ್ತು ವಯನಾಡು ಜಿಲ್ಲೆಗಳಲ್ಲಿ ಮಳೆ ನರಕವನ್ನೇ ಸೃಷ್ಟಿ ಮಾಡಿದೆ. ಕೇರಳಂನ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನೂ ಕೆಲ ದಿನ ಭೀಕರ ಮಳೆಯಾಗೋ ವಾರ್ನಿಂಗ್ ನೀಡಲಾಗಿದೆ. ಮೇಘಸ್ಫೋಟದ ಜೊತೆಗೆ ಭಯಂಕರ ಭೂಕುಸಿತದ ಭೀತಿಯೂ ಆವರಿಸಿದೆ. ಚೀನಾದಲ್ಲಿ ಟೈಫೂನ್ ಆರ್ಭಟ. ಭಾರತದಾದ್ಯಂತ ಮುಂಗಾರಿನ ಜಲಪ್ರಳಯ ತಾಂಡವವಾಡುತ್ತಿದ್ರೆ ಅತ್ತ ಚೀನಾ, ಪಾಕಿಸ್ತಾನ, ಶ್ರೀಲಂಕಾ ಕೂಡ ಭೀಕರ ಚಂಡಮಾರುತಕ್ಕೆ ತತ್ತರಿಸಿವೆ. ಚೀನಾದಲ್ಲಿ ರಣಭಯಂಕರ ಟೈಫೂನ್ ಅಪ್ಪಳಿಸಿದೆ. 1 ತಿಂಗಳಲ್ಲಿ 3ನೇ ಬಾರಿ ಟೈಫೂನ್ ಚೀನಾದ ಮೇಲೆ ಅಪ್ಪಳಿಸಿದೆ. ಚೀನಾ ಜುಲೈನಲ್ಲಿ ರಣಭಯಂಕರ ಟೈಫೂನ್ಗಳ ಆರ್ಭಟಕ್ಕೆ ನಲುಗಿ ಹೋಗಿದೆ. ಜುಲೈ 26ರಂದು ಚೀನಾದ ಗಾಂಗ್ಡೋಂಗ್ ಪ್ರಾಂತ್ಯದಲ್ಲಿ ನಾನ್ ಟೈಫೂನ್ ಆರ್ಭಟಿಸಿತ್ತು. ಆ ಬಳಿಕ ಚೀನಾದ ಕರಾವಳಿ ನಗರದ ಮೇಲೆ ಭಾರೀ ಸಮುದ್ರ ಅಲೆಗಳು ಅಪ್ಪಳಿಸಿದ್ದವು. ಈ ವೇಳೆ ದಕ್ಷಿಣ ಚೀನಾದಲ್ಲಿ 7 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿತ್ತು. ನಂತರ ಬಾವಿ ಮತ್ತು ಮೈಸಾಕ್ ಎಂಬ ಟೈಫೂನ್ಗಳು ಇದೇ ಜುಲೈನಲ್ಲಿ ಚೀನಾದ ಕರಾವಳಿ ಪ್ರದೇಶಕ್ಕೆ ಅಪ್ಪಳಿಸಿ ಮತ್ತಷ್ಟು ವಿನಾಶ ಸೃಷ್ಟಿಸಿತ್ತು. ನಗರಗಳು, ಜನವಸತಿ ಪ್ರದೇಶಗಳು, ಹಳ್ಳಿಗಳು ಮುಳುಗಿದ್ದವು. ಈ ವರ್ಷ ಚೀನಾವನ್ನ ಕಂಗೆಡಿಸಿದ ಅತ್ಯಂತ ಪವರ್ಫುಲ್ ಸೈಕ್ಲೋನ್ ಇದಾಗಿತ್ತು. ನಾನ್ ಸೈಕ್ಲೋನ್ ಅಂತೂ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿಯೊಂದಿಗೆ ಅಪ್ಪಳಿಸಿತ್ತು. ಈ ಸೈಕ್ಲೋನ್ ಅಪ್ಪಳಿಸಿದ ರಭಸಕ್ಕೆ ಚೀನಾ, ಹಾಂಗ್ಕಾಂಗ್ಗಳಲ್ಲಿ ಗಗನಚುಂಬಿ ಕಟ್ಟಡಗಳೆಲ್ಲ ನೆಲಕ್ಕಪ್ಪಳಿಸಿದ್ದವು. ಈ ತೀವ್ರ ಮಾನ್ಸೂನ್ ಚಟುವಟಿಕೆಯಿಂದಲೇ ಹಲವು ಅಪಾಯಗಳೂ ಉಂಟಾಗ್ತಿವೆ ಅಂತ ಹೇಳಲಾಗ್ತಿದೆ. ಮುಂದಿನ ಕೆಲವು ದಿನಗಳವರೆಗೆ ಭಾರೀ ಮಳೆಯಾಗಲಿದ್ದು ಹಠಾತ್ ಪ್ರವಾಹ, ಭೂಕುಸಿತಗಳಾಗುವ ಸಾಧ್ಯತೆ ಇದೆ ಅಂತ
ಹವಾಮಾನ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ವಿಶೇಷವಾಗಿ ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶದ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಇನ್ನು 5 ದಿನ ಭಾರತದಲ್ಲಿ ಭೀಕರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ನೀಡಿದೆ. ಕೇರಳದಲ್ಲಂತೂ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಭಾರತದತ್ತ ಭಯಾನಕ ಸೈಕ್ಲೋನ್ ಅಪ್ಪಳಿಸುವ ಭೀತಿಯೂ ಎದುರಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.